ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಕಾಮನ್ ಆಗಿ ನೋಡ್ತಕ್ಕಂತಹ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಈ ಗ್ರ್ಯಾಂಡಮಾ ಕ್ಲೈಮ್ಸ್ ಅ ಟ್ರೀ ಬಗ್ಗೆ 4 ಅಂಕದ ಒಂದು ಪ್ರಶ್ನೆಯನ್ನು ನಾವು ನೋಡ್ತೇವೆ. ಸೊ ಈ ಒಂದು ಪೋಯಮ್ನ ಸಮರಿಯನ್ನು ನೀವು ನಿಮ್ಮ ಆನ್ಸರ್ಗೆ ಬರೆದ್ರೆ 4ಕ್ಕೆ 4 ಅಂಕಗಳನ್ನು ಪಡಿಬಹುದಾಗಿದೆ. ಯಾವುದೇ ವರ್ಷವೂ ಕೂಡ ಈ ಒಂದು ಪ್ರಶ್ನೆ ಮಿಸ್ ಆಗೋದಿಲ್ಲ. ಸೊ ಈ ಒಂದು ಪೋಯಮ್ನ ಸಮರಿಯನ್ನು ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸರಳವಾಗಿರ್ತಕ್ಕಂತಹ ವಾಕ್ಯಗಳಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ಒಂದು ಸೆಂಟೆನ್ಸ್ಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ನಿಮ್ಮ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಕೂಡ ನೀವು 4ಕ್ಕೆ 4 ಅಂಕಗಳನ್ನು ಪಡಿಬಹುದಾಗಿದೆ. ಯಾರಿಗೆ ಈ ಒಂದು ಪೋಯಮ್ ತುಂಬ ಡಿಫಿಕಲ್ಟ್ ಅಥವಾ ತುಂಬ ಲಾಂಗ್ ಅನಿಸುತ್ತೋ ಅವರು ಈ ಒಂದು ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ಪರ್ಫೆಕ್ಟಾಗಿ ಕಲ್ತಿರೋರು ಏನು ಸಮಸ್ಯೆ ಇಲ್ಲ, ಬಟ್ ಇನ್ನು ಸ್ಟ್ರಗಲ್ ಮಾಡ್ತಾ ಇರೋರಿಗೆ ಈ ಒಂದು ಸಮರಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ಈ ಒಂದು ಸಿಂಪಲ್ ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ದಿಸ್ ಈಸ್ ಅ ಬ್ಯೂಟಿಫುಲ್ ಪೋಯಮ್. ಈ ಒಂದು ಸೆಂಟೆನ್ಸನ್ನು ನೀವು ಯಾವುದೇ ಸಮರಿ ಬರೀಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಯಾವುದೇ ಪೋಯಮ್ ಸಮರಿ ಕೇಳಿರಲಿ, 3 ಮಾರ್ಕ್ಸ್ಗಿರಲಿ 4 ಮಾರ್ಕ್ಸ್ಗಿರಲಿ ಯೂಸ್ ಮಾಡ್ಕೊಳ್ಳಿ. ರಸ್ಕಿನ್ ಬಾಂಡ್ ರೋಟ್ ದಿಸ್ ಪೋಯಮ್. ಈ ಒಂದು ಪೋಯಮನ್ನು ಬರೆದಿರೋರು ರಸ್ಕಿನ್ ಬಾಂಡ್ ಅವರಾಗಿದ್ದಾರೆ. ದ ಪೋಯೆಟ್ ಸೆಡ್ ದ್ಯಾಟ್ ಹಿಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ತನ್ನ ಗ್ರ್ಯಾಂಡ್ ಮದರ್ ತುಂಬ ಜೀನಿಯಸ್ ಅಂತೇಳಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ಶಿ ಕುಡ್ ಕ್ಲೈಂಬ್ ಆಲ್ ದ ಟ್ರೀಸ್. ಯಾವುದೇ ಮರ ಇರಲಿ, ಎಷ್ಟೇ ಎತ್ತರ ಇರಲಿ, ಆ ಮರಗಳನ್ನು ಏರುವಂತಹ ಸಾಮರ್ಥ್ಯ ಈ ಅಜ್ಜಿಗೆ ಇರುತ್ತೆ. ಹರ್ ಬ್ರದರ್ ಟಾಟ್ ಹರ್. ಈ ಒಂದು ಮರವನ್ನು ಹತ್ತತಕ್ಕಂತಹ ಕೌಶಲ್ಯವನ್ನು ಈ ಅಜ್ಜಿಗೆ ಹೇಳಿಕೊಟ್ಟವ್ರು ಯಾರಪ್ಪ ಅಂದರೆ ಅವಳ ಬ್ರದರ್ ಆಗಿದ್ರು. ಹರ್ ಏಜ್ ವಾಸ್ 62. ಈಗ ಆ ಅಜ್ಜಿಯ ವಯಸ್ಸು ಎಷ್ಟಾಗಿತ್ತಪ್ಪ ಅಂದರೆ 62. ಪೀಪಲ್ ಸಜೆಸ್ಟೆಡ್ ಟು ಸ್ಟಾಪ್ ದ ಹ್ಯಾಬಿಟ್. ಜನಗಳು ಆ ಒಂದು ಮರವನ್ನು ಏರ್ತಕ್ಕಂತಹ ಹವ್ಯಾಸ ಬಿಟ್ಟು ಅಂತೇಳಿ ಅಜ್ಜಿಗೆ ಸಲಹೆಯನ್ನು ನೀಡ್ತಾ ಇದ್ರು. ದೇ ಸೆಡ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್. ಅವರು ಕಾರಣ ಕೊಡ್ತಾ ಇದ್ರು ಯಾಕೆ ಮರವನ್ನು ನೀನು ಏರಬಾರ್ದು ಅಂದರೆ ಇಟ್ ವಾಸ್ ಡಿಸ್ಗ್ರೇಸ್ಫುಲ್. ಮರವನ್ನು ಏರ್ತಕ್ಕಂಥದ್ದು ನಿನಗೆ ಅಪಮಾನಕರ. ಈ ವಯಸ್ಸಲ್ಲಿ ನೀನು ಮರ ಏರಿದರೆ ಅದು ನಿನಗೆ ಅವಮಾನ ಅಂಥೇಳಿ ಅವರು ಕಾರಣವನ್ನು ಕೊಡ್ತಾ ಇದ್ರು. ಶಿ ಕಂಟಿನ್ಯೂಡ್ ಹರ್ ಹ್ಯಾಬಿಟ್. ಜನಗಳು ಹೀಗೆ ಹೇಳ್ತಾರೆ ಅಂಥೇಳಿ ಅಜ್ಜಿ ಮರವನ್ನು ಏರ್ತಕ್ಕಂಥದ್ದನ್ನು ನಿಲ್ಲಿಸಲಿಲ್ಲ. ಅವಳು ಮರವನ್ನು ಏರ್ತಕ್ಕಂತಹ ತನ್ನ ಹವ್ಯಾಸವನ್ನು ಕಂಟಿನ್ಯೂ ಮಾಡಿದರು. ಒನ್ ಡೇ ಶಿ ಸ್ಟಕ್ಡ್ ಆನ್ ಎ ಟ್ರೀ. ಒಂದಿನ ಏನಾಗ್ಬಿಡ್ತಪ್ಪ ಅಂದರೆ ಮರವನ್ನು ಏರಿದ್ದಾಳೆ ಅಜ್ಜಿ, ಅಲ್ಲಿ ಸ್ಟಕ್ಡ್ ಅಂದರೆ ಸಿಲುಕು ಹಾಕೊಂಡ್ಬಿಡ್ತಾಳೆ. ಏರಿದವಳಿಗೆ ಮರವನ್ನು ಇಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪಾಯಿಂಟ್, ಪೀಪಲ್ ಸೇವ್ಡ್ ಹರ್. ಯಾವಾಗ ಅಜ್ಜಿ ಮರದ ಮೇಲೆ ಸ್ಟಕ್ಡ್ ಅಥವಾ ಸಿಲುಕಿಕೊಳ್ತಾಳೋ ಅವಳನ್ನು ಜನಗಳು ಸೇವ್ ಮಾಡ್ತಾರೆ. ಶಿ ವಾಸ್ ಇಲ್. ಅವಳಿಗೆ ಹುಷಾರು ತಪ್ಪುತ್ತೆ, ಅನಾರೋಗ್ಯ ಆವರಿಸಿಕೊಳ್ಳುತ್ತೆ. ಡಾಕ್ಟರ್ ಟ್ರೀಟೆಡ್ ಹರ್. ಡಾಕ್ಟರ್ ಬಂದು ಅವಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ದ ಡಾಕ್ಟರ್ ಸಜೆಸ್ಟೆಡ್ ಹರ್ ಟು ಟೇಕ್ ಅ ರೆಸ್ಟ್ ಫಾರ್ ಎ ವೀಕ್. 1 ವಾರಗಳ ಕಾಲ ನೀನು ರೆಸ್ಟ್ ಮಾಡು ಅಂಥೇಳಿ ಡಾಕ್ಟರ್ ಏನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಕ್ರಿಯಾಪದವನ್ನು ನೆನಪಿಟ್ಕೊಳ್ಳಿ, ಸಜೆಸ್ಟೆಡ್ ಅಂತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಗಮನಿಸಬಹುದು, ಆರಂಭದಲ್ಲೂ ಕೂಡ ಜನಗಳು ಇಲ್ಲಿ ಸಜೆಸ್ಟ್ ಮಾಡಿರ್ತಾರೆ ಮರವನ್ನು ಏರಬೇಡ ಅಂಥೇಳಿ. ಸೊ ಇಲ್ಲಿ ಡಾಕ್ಟರ್ ಕೂಡ ಒಂದು ಸಜೆಷನ್ ಕೊಡ್ತಾರೆ, ಅದೇನಪ್ಪ ಅಂದರೆ 1 ವಾರ ನೀನು ರೆಸ್ಟ್ ಮಾಡು ಅಂಥೇಳಿ. ಸೊ ಈ ಕ್ರಿಯಾಪದ ನಿಮಗೆ ನೆನಪಿರಲಿ. ನೋಡಿ, ಸೆಂಟೆನ್ಸ್ಗಳನ್ನು ಬರಿಬೇಕಾದ್ರೆ ನಿಮಗೆ ಮುಖ್ಯವಾಗಿ ವರ್ಬ್ಗಳು ಬೇಕಾಗ್ತವೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಸಮರಿಯಲ್ಲಿರ್ತಕ್ಕಂತಹ ವರ್ಬ್ಗಳನ್ನು ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ವಿಡಿಯೋ ಆದಮೇಲೆ ನಿಮಗೆ ಕ್ರಿಯಾಪದಗಳು ಯಾವ್ಯಾವು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಈಗ ಸಮರಿಯನ್ನು ಮುಂದುವರಿಸೋಣ. ಇಟ್ ವಾಸ್ ಲೈಕ್ ಎ ಹೆಲ್. ಇಟ್ ವಾಸ್ ಲೈಕ್ ಹೆಲ್. ಆ ಒಂದು ವಾರಗಳ ಕಾಲ ಏನಿತ್ತಲ್ವ ರೆಸ್ಟ್ ಮಾಡು ಅಂತ ಹೇಳಿದ್ದು, ಅದು ನರಕದ ತರಹ ಅಜ್ಜಿಗೆ ಫೀಲ್ ಆಗುತ್ತೆ. ಶಿ ಕಾಲ್ಡ್ ಹರ್ ಸನ್. ಮಗನನ್ನು ಕರಿತಾ ಇದ್ದಾಳೆ. ಕರೆದ್ಬಿಟ್ಟು ಏನು ಹೇಳ್ತಾಳೆ ನೋಡಿ, ಶಿ ರಿಕ್ವೆಸ್ಟೆಡ್ ಎ ಟ್ರೀ ಹೌಸ್. ಒಂದು ಟ್ರೀ ಹೌಸನ್ನು ಅಂದರೆ ಮರದ ಮೇಲೆ ಒಂದು ಮನೆಯನ್ನು ಮಾಡಿಕೊಡು ಮಗನೇ ಅಂತೇಳಿ ಮಗನನ್ನು ಕೇಳ್ಕೊಳ್ತಾ ಇದ್ದಾಳೆ ಅಜ್ಜಿ. ಹರ್ ಸನ್ ಅಗ್ರೀಡ್. ಮಗ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಅರ್ಥ ಮಾಡ್ಕೊಳ್ತಾನೆ. ತಾಯಿ ಕೇಳ್ತಕ್ಕಂಥದ್ದನ್ನು ಈಗ ಕೊಡಿಸ್ತಕ್ಕಂಥದ್ದು ಅಥವಾ ಅವಳು ಏನು ಕೇಳ್ತಾ ಇದ್ದಾಳೋ ಅದನ್ನು ಮಾಡಿಕೊಡೋದು ಮಗನ ಜವಾಬ್ದಾರಿಯಾಗಿದೆ. ಹಾಗಾಗಿ ಸನ್ ಏನು ಮಾಡ್ತಾನೆ, ಅಗ್ರೀಡ್ ಅಂದರೆ ಒಪ್ಪಿಕೊಳ್ತಾನೆ. ಹಿ ಬಿಲ್ಟ್ ಅ ಟ್ರೀ ಹೌಸ್. ಏನು ಮಾಡ್ತಾನೆ ಮಗ, ಮರದ ಮೇಲೆ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ನೆಕ್ಸ್ಟ್ ನೋಡಿ, ದ ಪೋಯೆಟ್ ಹೆಲ್ಪ್ಡ್ ಹಿಸ್ ಫಾದರ್. ನಮ್ಮ ರಸ್ಕಿನ್ ಬಾಂಡ್ ಅವರು ಕೂಡ
ಪೋಯೆಟ್ನ ಫಾದರ್ ಅಂದರೆ ಅಜ್ಜಿಯ ಮಗ ಏನು ಮರದ ಮೇಲೆ ಮನೆಯನ್ನು ನಿರ್ಮಾಣ ಮಾಡ್ತಾನೋ ಆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ. ಗ್ರ್ಯಾಂಡಮ್ಮ ಮೂವ್ಡ್ ಟು ದ ಟ್ರೀ ಹೌಸ್. ಅಜ್ಜಿ ಏನು ಮಾಡ್ತಾಳೆ, ಮರದ ಮೇಲೆ ಹೋಗ್ತಾಳೆ, ಅಂದರೆ ಅಲ್ಲೇ ವಾಸ ಮಾಡಲಿಕ್ಕೆ ಆರಂಭಿಸ್ತಾಳೆ. ದ ಪೋಯೆಟ್ ಸಪ್ಲೈಡ್ ಹರ್ ಫುಡ್ ಆ್ಯಂಡ್ ಡ್ರಿಂಕ್ಸ್. ಎಸ್, ನಮ್ಮ ಪೋಯೆಟ್ ಆ ಅಜ್ಜಿಗೆ ಬೇಕಾದಂತಹ ಆಹಾರ ಪದಾರ್ಥಗಳು ಅಥವಾ ಪಾನೀಯಗಳಿರ್ಬೋದು ಅವುಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರುವ ಪಾಯಿಂಟ್ ಆಗಿದೆ. ಇನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರುವ ವರ್ಬ್ಗಳನ್ನು ಇಲ್ಲಿ ಗಮನಿಸ್ತಾ ಹೋಗಿ. ಮೊದಲನೇದಾಗಿ ರೋಟ್, ಅಂದರೆ ನೀವು ಯಾವುದೇ ಪೋಯಮ್ ಬರಿಬೇಕಾದ್ರೆ ಯಾರು ಪೋಯಮ್ ಬರೆದಿದ್ದಾರೆ ಅಂತ ಕ್ರಿಯಾಪದವನ್ನು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ. ಸೊ ರೋಟ್ ದಿಸ್ ಪೋಯಮ್ ಅಂತೇಳಿ. ಅದೇ ರೀತಿ ನೆಕ್ಸ್ಟ್ ಬರೋದಾದರೆ ಕ್ಲೈಂಬ್. ಈ ಕ್ರಿಯಾಪದ ಇಡೀ ಪೋಯಮ್ಗೆ ತುಂಬ ಮುಖ್ಯ. ಕ್ಲೈಂಬ್ ಅಂದ್ರೆ ಏನು, ಏರ್ತಕ್ಕಂಥದ್ದು, ಮರವನ್ನು ಏರುವ ಸಾಮರ್ಥ್ಯ. ಟಾಟ್ ಅಂತ ಇದೆ ನೋಡಿ, ಟೀಚಿಂಗ್ ಮಾಡೋದು, ಟೀಚ್ಗೆ ಟಾಟ್ ಆಗುತ್ತೆ. ಈ ಒಂದು ಮರವನ್ನು ಏರ್ತಕ್ಕಂತಹ ಹವ್ಯಾಸ ಕಲಿಸಿದವ್ರು ಯಾರು, ಹರ್ ಬ್ರದರ್ ಅಲ್ವಾ. ಸೊ ಟಾಟ್ ಅಂತ ಕ್ರಿಯಾಪದ ನೆನ್ಪಿಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸಜೆಸ್ಟೆಡ್. ಎಸ್, ಎರಡು ಕಡೆ ಈ ಒಂದು ಕ್ರಿಯಾಪದವನ್ನು ಯೂಸ್ ಮಾಡಿದ್ದೇವೆ, ನೆನಪಿಟ್ಕೊಳ್ಳಿ. ಮತ್ತೊಂದು ಪದ, ಇದು ಕ್ರಿಯಾಪದ ಅಲ್ಲ ಬಟ್ ಅದನ್ನು ನೆನಪಿಟ್ಕೊಳ್ಳಿ, ಡಿಸ್ಗ್ರೇಸ್ಫುಲ್ ಅಂತಕ್ಕಂಥದ್ದು, ಅವಮಾನಕರ ಅಂತಕ್ಕಂತಹ ಮೀನಿಂಗನ್ನು ಈ ಪದ ಕೊಡುತ್ತೆ ವಿದ್ಯಾರ್ಥಿಗಳೇ, ಅವಮಾನಕರ ಅಂಥೇಳಿ. ಇನ್ನು ಕಂಟಿನ್ಯೂಡ್ ನೋಡಿ, ಸಿ ಕಂಟಿನ್ಯೂಡ್ ಹರ್ ಹ್ಯಾಬಿಟ್, ಮುಂದುವರಿಸೋದು ಅಂತ ಜನಗಳು ಹೇಳಿದರು ಅಂತ ಬಿಡಲಿಲ್ಲ ಅಜ್ಜಿ. ಮತ್ತು ಸ್ಟಕ್ಡ್ ಅಂದರೆ ನೀವು ಇಲ್ಲಿ ಸಿಲುಕಿಕೊಳ್ಳೋದು ಅಂತೇಳಿ ನೆನಪಿಟ್ಕೊಳ್ಳಿ, ಸಿಲುಕಿಕೊಳ್ಳು. ಸೊ ನೆನಪಿಟ್ಕೊಳ್ಳಿ. ಮತ್ತು ಸೇವ್ಡ್. ಎಸ್, ಸೇವ್ಡ್ ಅಂತ ಪದ ನೆನಪು ನಿಮಗೆ ಬಂದುಬಿಟ್ರೆ ಸಾಕು, ಜನಗಳು ಅವಳನ್ನು ರಕ್ಷಣೆ ಮಾಡಿದರು ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಟ್ರೀಟೆಡ್. ಎಸ್, ಟ್ರೀಟ್ಮೆಂಟ್ ಕೊಡೋರು ಯಾರು, ಡಾಕ್ಟರ್ ಅಲ್ವಾ. ಸೊ ಟ್ರೀಟೆಡ್ ಅನ್ನೋ ಕ್ರಿಯಾಪದವನ್ನು ನೆನಪಿಟ್ಕೊಳ್ಳಿ, ಅಂದರೆ ಉಪಚಾರ ಮಾಡೋದು ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ಇನ್ನು ಸಜೆಸ್ಟೆಡ್ ಆಲ್ರೆಡಿ ನೋಡಿದ್ದೇವೆ. ನೆಕ್ಸ್ಟ್ ನೋಡೋದಾದರೆ ಕಾಲ್ಡ್. ಎಸ್, ಕರೆಯೋದು ಅಂಥೇಳಿ. ಕರೆಯೋದು, ಯಾರನ್ನ ಕರೀತಾಳೆ, ಅಜ್ಜಿ ತನ್ನ ಮಗನನ್ನು ಕರೀತಾ ಇದ್ದಾಳೆ. ರಿಕ್ವೆಸ್ಟೆಡ್. ಎಸ್, ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ರಿಕ್ವೆಸ್ಟ್ ಅಂದ್ರೆ ಏನು, ಇಲ್ಲಿ ಏನಪ್ಪ ಮಗನೇ, ನನಗೆ ಒಂದು ಮರದ ಮೇಲೆ ಮನೆಯನ್ನು ಮಾಡಿಕೊಡು ಅಂತಕ್ಕಂತಹ ಒಂದು ಮನವಿ. ಸೊ ಮನವಿ, ಈ ಪದ ನೆನಪಿರಲಿ, ರಿಕ್ವೆಸ್ಟೆಡ್. ಅಗ್ರೀಡ್. ಎಸ್, ಒಪ್ಪಿಕೊಳ್ಳೋದು ಅಂಥೇಳಿ. ಅಗ್ರೀಡ್ ಅಂದರೆ ಒಪ್ಪಿಕೋ. ಯಾರು ಒಪ್ಕೊಳ್ಳೋದು, ಮಗ ಒಪ್ಕೊಳ್ತಾನೆ. ಯಾವುದಕ್ಕೆ, ಮರದ ಮೇಲೆ ಮನೆಯನ್ನು ರೆಡಿ ಮಾಡಲಿಕ್ಕೆ. ಬಿಲ್ಟ್ ಅಂದರೆ ನಿರ್ಮಿಸು ಅಂಥೇಳಿ, ಕಟ್ಟೋದು, ಮನೆಯನ್ನು ಕಟ್ಟೋದು. ಸೊ ನಾನಿಲ್ಲಿ ನಿರ್ಮಿಸು ಅಂತ ಕೊಡ್ತಾ ಇದ್ದೇನೆ, ನೆನಪಿಟ್ಕೊಳ್ಳಿ. ಹೆಲ್ಪ್ಡ್ ಅಂದರೆ ಸಹಾಯ. ಎಸ್, ಮರದ ಮೇಲೆ ಮನೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದವರು ಯಾರು, ಪೋಯೆಟ್. ಸೊ ಈ ರೀತಿ ನೆನಪಿಟ್ಕೊಳ್ಳಿ. ಮತ್ತು ಮೂಡ್ ಅಂದರೆ ಅಲ್ಲಿಗೆ ಶಿಫ್ಟ್ ಆಗ್ತಕ್ಕಂಥದ್ದು, ಮರದ ಮೇಲೆ ಅವಳು ಶಿಫ್ಟ್ ಆಗ್ತಾ ಇದ್ದಾಳೆ, ಮರದ ಮೇಲಿನ ಮನೆಗೆ. ಇನ್ನು ಸಪ್ಲೈಡ್. ಎಸ್, ಸಪ್ಲೈಡ್ ಅಂದ ತಕ್ಷಣ ನೆನಪಿರಲಿ, ಫುಡ್ ಮತ್ತು ಡ್ರಿಂಕ್ಸ್ಗಳು, ಆಹಾರ ಮತ್ತು ಪಾನೀಯಗಳು. ಸಪ್ಲೈಡ್ ಅಂದರೆ ಒದಗಿಸೋದು ಅಥವಾ ತೆಗೆದುಕೊಂಡು ಹೋಗಿ ಕೊಡೋದು ಅಂತೇಳಿ. ಸೊ ವಿದ್ಯಾರ್ಥಿಗಳೇ, ಇವಿಷ್ಟು ಮುಖ್ಯವಾಗಿರುವ ಕ್ರಿಯಾಪದಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೊಂದಿಷ್ಟು ಸಿಂಪಲ್ ಸಮರಿಯೊಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.